ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಮಂಡ್ಯ ಘಟಕದ ವತಿಯಿಂದ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಮಂಜು ಬಂಡೂರರವರ ನೇತೃತ್ವದಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅವ್ಯವಹಾರ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಲಾಯಿತು. ಅಕ್ರಮ ಉಂಟಾಗಿದೆ ಅನ್ನೋದು ನಿಮಗೆಲ್ಲ ತಿಳಿದಿರುವಂಥ ವಿಷಯ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮಂಜು ಅವರ ನೇತೃತ್ವದಲ್ಲಿ NSU ತಂಡದವರಿಂದ ನಾವು ಈಗ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಲಕ್ಷಾಂತರ ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕಂತ ಕನಸು ಅವರ ಆಸ್ತಿ ಪಾಸ್ತಿ ಅದು ಇದು ಎಲ್ಲನೂ ಮಾಡಿ ತುಂಬಾ ಕಷ್ಟಪಟ್ಟಿರ್ತಾರೆ, ತುಂಬಾ ಶ್ರಮಪಟ್ಟು ಓದಿರ್ತಾರೆ. ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡೋದ್ರ ಮೂಲಕ ಕೆಲವರು ಯಾವುದೇ ಅರ್ಹತೆ ಇಲ್ಲದೆ ಇರೋಂಥವ್ರಿಗೆ ಈ ರೀತಿಯ ಅವಕಾಶಗಳನ್ನ ಕೊಡ್ತಾರೆ. ಇದು ಮುಂದೆ ಸಮಾಜದಲ್ಲಿ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಯಾಕೆ ಅಂತಂದರೆ ಯಾವುದೇ ಒಬ್ಬ ನೆಕ್ಸ್ಟ್ ಬರುವಂಥ ಡಾಕ್ಟರ್ಗಳು ಅವರು ಒಂದು ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಸಮಾಜಕ್ಕೆ ಉತ್ತಮ ಸೇವೆಯನ್ನು ಒದಗಿಸೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅರ್ಹತೆ ಇಲ್ಲದೆ ಇದ್ದಂಥವರೆಲ್ಲ ಡಾಕ್ಟರ್ ಆಗ್ತಾರೆ, ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಭಾರತಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ದೇಶಕ್ಕೂ ಇದು ಅಪ್ಲೈ ಆಗುತ್ತೆ. ಯಾಕೆಂದರೆ ಡಾಕ್ಟರ್ ಆಗಿರುವಂಥವರು ಒಂದು ಸಮಾಜದಲ್ಲಿ ಒಂದು ಉನ್ನತವಾದ ವ್ಯಕ್ತಿ, ಉನ್ನತವಾದ ಹುದ್ದೆ ಹಾಗೂ ಸಮಾಜವನ್ನು ಸ್ವಾಸ್ಥ್ಯದಿಂದ ಕಾಪಾಡುವಂಥ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ರಲ್ಲಿ ಎಡವಿರುವಂಥ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಹೋಗುವಂಥ ಮೂಲಕ ಇದನ್ನು ನಾವು ಖಂಡಿಸ್ತೀವಿ. ಮರುತನಿಖೆ ಆಗಬೇಕು, ಮರುಪರೀಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಹೆಸರು ದಿಲೀಪ್ ಅಂತ, ವಕೀಲ್. ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನೀಟ್ ಒಂದು ಹಗರಣ ಆಗಿದೆ. ಆ ಹಗರಣದ ವಿರುದ್ಧ ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಹೋರಾಟ ಮಾಡ್ತಿದ್ದೀವಿ. ಯಾಕೆಂದರೆ ನೀಟ್ 24 ಲಕ್ಷ ಹೆಚ್ಚು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಆದರೆ ಇವತ್ತು ಅದು ಒಂದು ಸ್ಕ್ಯಾಮ್ ಆಗಿ ಪರಿವರ್ತನೆ ಆಗಿದೆ. ಕೇಂದ್ರ ಸರ್ಕಾರ ಇಂಥ ಅಜಾಗರೂಕತೆಯಿಂದ ಇರೋದ್ರಿಂದನೇ ಈ ಥರ ಸ್ಕ್ಯಾಮ್ ಆಗ್ತಿದೆ. ಎಷ್ಟೋ ಅಧಿಕಾರಿಗಳು ಇದಕ್ಕೆ ಸಾಮೀಲಾಗಿದೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಮೀಲಾಗಿದೆ. ಇದು ತನಿಖೆ ಆಗಬೇಕು, ತನಿಖೆ ಆಗಿ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಆಗಬೇಕು. ಈ ಒಂದು ನೀಟ್ನ ಕ್ಯಾನ್ಸಲ್ ಮಾಡಿ ಸ್ಟೇಟ್ ಲೆವೆಲ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕು ನಡೆಸುವಂಥದ್ದು. ಈ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರೋದ್ರಿಂದ ಮತ್ತೆ ಇವತ್ತೇನು ನಮಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಕಟ್ಕೊಂಡಿರುವಂಥವ್ರಿಗೆ ವಂಚನೆ ಆಗ್ತಿದೆ. ಈ ಥರ ಮತ್ತೆ ಆಗಬಾರ್ದು, ಇದನ್ನು ತಡಿಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ನಾವು NSU ವತಿಯಿಂದ ಹೋರಾಟ ಮಾಡ್ತಿದ್ದೀವಿ. ಮಂಜು ಅಂತೇಳಿ ಜಿಲ್ಲಾ NSU ಅಧ್ಯಕ್ಷ.